ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲಾಂಟ್. ನಾನು ರವೀಂದ್ರ ಜೋಶಿ. ಮಗುವಿಗೆ ಉಳಿತಾಯದ ಬಗ್ಗೆ ಹೇಳ್ಕೊಟ್ರಿ. ಇನ್ನೊಂದು ವಿಚಾರ ನೀವು ಮಗುವಿಗೆ ಹೇಳ್ಕೊಡ್ಬೇಕು. ನಿಮ್ಮ ಬಡತನವನ್ನು ಆತನಿಗೆ ಹೇಳುವ ಮೂಲಕ ದುಡ್ಡಿನ ಬಗ್ಗೆ ಆತನಿಗೆ ರೋಷವನ್ನು ಉಂಟು ಮಾಡಬೇಡಿ. ಕಷ್ಟಪಡುವ ಮೂಲಕ ದುಡ್ಡು ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ಬೇಕಾದಂಥ ಅಗತ್ಯ ಇದೆ. ಆದರೆ ದುಡ್ಡಿನ ಬಗ್ಗೆ ಆತ ಇಲ್ಲದ ಭ್ರಮೆ ಇಟ್ಕೊಂಡು ಇದು ಕಗ್ಗಂಟು, ಕನ್ನಡಿ ಗಂಟು, ಇದನ್ನು ಸಂಪಾದನೆ ಮಾಡೋದು ಭಾರಿ ಕಷ್ಟ ಅನ್ನುವಂಥ ಭಾವನೆಯಲ್ಲಿ ಆತ ಬೆಳೆದು ಬಿಟ್ಟರೆ ಮುಂದೆ ಆತ ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಹಾರ್ಡ್ ವರ್ಕಿಂಗ್ ಮಾತ್ರ ಆರಿಸ್ಕೊತಾನೆ ವಿನಃ ಸ್ಮಾರ್ಟ್ ವರ್ಕಿಂಗ್ಗೆ ಆತ ಹೋಗಲ್ಲ. ಬಹಳ ಸೂಕ್ಷ್ಮವಾದ ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಮಗುವಿಗೆ ನೀವು ವಿದ್ಯಾಭ್ಯಾಸವನ್ನು ಹೇಗೆ ಕೊಡ್ತೀರೋ ಅದೇ ರೀತಿಯಲ್ಲಿ ದುಡ್ಡಿನ ಬಗ್ಗೆ ಜ್ಞಾನವನ್ನು ಕೊಡಬೇಕಾದ ಅಗತ್ಯ ಪ್ರತಿ ಕುಟುಂಬಕ್ಕಿದೆ. ನಾವು ಯಾರೂ ಇದರ ಬಗ್ಗೆ ಆಲೋಚನೆ ಮಾಡಿರಲ್ಲ. ಮಗುವಿಗೆ ದುಡ್ಡನ್ನು ಪಾಂಪ್ಲೆಟ್ ಥರ ಕೊಡೋದು ನಮಗೆ ಗೊತ್ತಿದೆ, ಆದರೆ ಅದರ ಮೌಲ್ಯವನ್ನು ಹೇಳಿಕೊಡುವ ವಿಧಾನ ಮಾತ್ರ ನಮ್ಗೆ ಗೊತ್ತಿಲ್ಲ. ಇದೊಂದು ಕಲೆ. ನಿಮ್ಮ ಕಷ್ಟವನ್ನು ಆತನಿಗೆ, ನೀವು ಬೆಳೆದು ಬಂದ ಪರಿಸರವನ್ನು, ನಿಮ್ಮ ಬಡತನವನ್ನು ಆತನಿಗೆ ಕುಲಂಕುಷವಾಗಿ ಹೇಳಿಕೊಡಿ. ಆದರೆ ದುಡ್ಡನ್ನು ಪ್ರೀತಿಸುವ ಮತ್ತು ದುಡ್ಡನ್ನು ಗೌರವಿಸುವ ವಿಧಾನವನ್ನೂ ಜೊತೆಗೆ ಹೇಳ್ಕೊಡ್ಬೇಕು. ದುಡ್ಡಿನ ಬಗ್ಗೆ ರೋಷವನ್ನು ಮಾತ್ರ ಆತನಲ್ಲಿ ಉಂಟು ಮಾಡಬೇಡಿ. ದುಡ್ಡು ಸ್ವಾಭಾವಿಕ ಪ್ರಕ್ರಿಯೆ. ನಾವು ದುಡಿದಾಗ ನಮ್ಮ ಜೊತೆ ಬರುತ್ತೆ, ನಮ್ಮ ಬದುಕಿಗೆ ಸಂತೋಷವನ್ನು ಕೊಡುತ್ತೆ, ಸ್ವಾತಂತ್ರ್ಯವನ್ನು ಕೊಡುತ್ತೆ ಮತ್ತು ಭದ್ರತೆಯನ್ನು ಕೊಡುತ್ತೆ ಅನ್ನೋದನ್ನು ಆತನಿಗೆ ಚಿಕ್ಕಂದಿನಲ್ಲಿಯೇ ಮನವರಿಕೆ ಮಾಡಿಕೊಟ್ಟಾಗ ಆತ ಸದೃಢವಾಗಿ ಬದುಕ್ತಾನೆ, ಆರ್ಥಿಕವಂತನಾಗಿ ಬದುಕ್ತಾನೆ, ಅರ್ಥವಂತನಾಗಿ ಬದುಕ್ತಾನೆ, ಅರ್ಥವತ್ತಾಗಿ ಬದುಕನ್ನು ರೂಪಿಸ್ಕೊಳ್ತಾನೆ, ಶ್ರೀಮಂತನಾಗ್ತಾನೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.